ಜೈ ಹನುಮಾನ್. ಸೊ ನೀವು ಯೂಶ್ವಲಿ ಇಡ್ಲಿಗೆ ಸಾಂಬಾರು ಡಿಫ್ರೆಂಟಾಗಿ ಮಾಡಿರ್ತೀರ, ಬಟ್ ಇವತ್ತು ನಾನು ನಿಮಗೆ ಹೆಲ್ದಿಯಾಗಿರೋಂಥ ಒಂದು ಸಾಂಬಾರು ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ನಾನು ಮಾಡಿರೋ ಇಡ್ಲಿ ಎಷ್ಟು ಸಾಫ್ಟಾಗಿ ಕೈಯಿಂದನೇ ಬರ್ತಾಯಿದೆ. ಆ ಟೆಕ್ಸ್ಚರು ಸಹ ತೋರಿಸ್ತೀನಿ ನೋಡಿ. ಈ ಥರ ಟೆಕ್ಸ್ಚರ್ ಬರೋದಕ್ಕೆ ಯಾವ ರೀತಿ ಮೆಷರ್ಮೆಂಟಲ್ಲಿ ಅಕ್ಕಿನ ನೆನೆಸ್ಕೊಬೇಕು ಅಂತ ನಿಮಗೆ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ತೀನಿ. ಸೊ ಬನ್ನಿ ವಿಡಿಯೋನ ಸಾಂಬಾರಿಗೆ ಹೋಗೋಣ. ಸೊ ಮೊದಲಿಗೆ ನಾನು ಇಲ್ಲಿ ತೊಗರಿಬೇಳೆನ ತೊಗೊಳ್ತಾ ಇದ್ದೀನಿ, ಜೊತೆಗೆ ಡಬಲ್ ಬೀನ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಡಬಲ್ ಬೀನ್ಸ್ ತಿನ್ನೋದ್ರಿಂದ ಸೊ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದ್ದರಿಂದ ನಾನು ಇದನ್ನು ಯೂಶ್ವಲಿ ಅವಾಗವಾಗ ಬೇಳೆ ಸಾಂಬಾರು ಮಾಡಬೇಕಾದ್ರೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಹೆಸರುಬೇಳೆ ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ವಾಶ್ ಮಾಡಿಕೊಂಡು, ಅದಾದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಜೊತೆಗೆ ನಾನಿಲ್ಲಿ ತರಕಾರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಈಗ ಇಡ್ಲಿ ಅಂದರೆ ಲೈಟ್ ವೆಯ್ಟ್ ಫುಡ್, ಅಷ್ಟೇ ಎನರ್ಜಿ ಇರೋದಿಲ್ಲ ಇಡ್ಲಿಯಲ್ಲಿ. ಅದಕ್ಕೆ ನಾವು ಸಾಂಬಾರನ್ನ ಸ್ವಲ್ಪ ತರಕಾರಿ ಆ್ಯಡ್ ಮಾಡಿ ಎನರ್ಜಿಟಿಕ್ ಆಗಿ ಮಾಡಿಕೊಂಡ್ರೆ ಸೊ ಮಕ್ಕಳಿಗೆ ಒಳ್ಳೆ ಎನರ್ಜಿ ಇರೋ ಫುಡ್ಡು, ಜೊತೆಗೆ ಬಾಯಿಗೆ ಟೇಸ್ಟ್ ಇರೋವಂಥ ಒಂದು ಫುಡ್ ಸಹ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿ ಪ್ಲ್ಯಾನ್ನ ಮಾಡ್ಕೊಳ್ತೀನಿ. ಸೊ ನಾನು ಎಲ್ಲ ಥರದ ತರಕಾರಿನ ಹಾಕ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ನೌಕಲು, ಆಲೂಗಡ್ಡೆ, ಮುಲ್ಲಂಗಿ, ಸೊ ಎಲ್ಲನೂ ಸಹ ಒಂದೊಂದು ಹಾಕ್ಕೊಂಡಿದ್ದೀನಿ. ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಅಲ್ವಾ ಅಂತ ಹೇಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರು ಪುಡಿನ ಹಾಕಿ 2 ವಿಷಿಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಅಲ್ಲೇ ಸಾಫ್ಟಾಗಿ ಆಗಿಬಿಡಬೇಕು ಅಂತಂದರೆ ಒಂದು 3ರಿಂದ 4 ವಿಷಿಲ್ ಕೂಗಿಸ್ಕೊಳ್ಳಿ, ಬೇಳೆ ಎಲ್ಲ ನುಣ್ಣಕ್ಕೆ ಬೆಂದ್ಕೊಳ್ಳುತ್ತೆ. ಸೊ ಇದಾದಮೇಲೆ ನಾನು ಇಡ್ಲಿಗೆ ರೆಡಿ ಮಾಡಿಕೊಂಡೆ. ಸೊ ಇಡ್ಲಿಗೆ ಉಪ್ಪು ಹಾಕಿಬಿಟ್ಟು, ನಾನು ಆಗಲೇ ತೋರಿಸಿದ್ನಲ್ವ ನಿಮಗೆ, ಯಾವುದೇ ರೀತಿಯ ಸೋಡಾ ನಾನು ಉಪಯೋಗಿಸಿಲ್ಲ, ಬರೀ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮಾಡ್ತಾ ಇರೋದು. ಸೊ ನೋಡಿ, ಈಗ ವಿಷಿಲು ಬಂದಾಯಿತು. ಈಗ ಸಿಂಪಲಾಗಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೆ. ಸೊ ತುಪ್ಪದಲ್ಲಿ ಒಗ್ಗರಣೆ ಮಾಡಿಕೊಂಡ್ರೆ ತುಂಬಾ ರುಚಿ ಇರುತ್ತೆ ಇಡ್ಲಿ ಸಾಂಬಾರು. ಸೊ ನಾರ್ಮಲ್ ಒಗ್ಗರಣೆ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಆಗಲೇ ಹೇಳ್ದಂಗೆ, ಸೊ ಆ ಥರ ಸಾಫ್ಟ್ ಇಡ್ಲಿ ಬರಬೇಕು ಅಂತಂದರೆ ಹೇಗೆ ಅಂತ ಇನ್ ಕೇಸ್ ನಿಮಗೆ ಮಾಡೋದು ಗೊತ್ತಿದ್ದರೆ ಖಂಡಿತವಾಗ್ಲೂ ಮಾಡಿ. ಸೊ ಇಲ್ಲ ಅಂದರೆ ಯಾವ ರೀತಿ ಮೆಷರ್ಮೆಂಟಲ್ಲಿ ಮಾಡ್ಕೊಬೇಕು ಅಂತ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ತಿಳಿಸ್ತೀನಿ. ತುಂಬಾ ಚೆನ್ನಾಗಿತ್ತು. ಹುಣಸೆಹಣ್ಣು ಮತ್ತು ಬೆಲ್ಲ ಹಾಕ್ಬಿಟ್ಟು ತಿಂದರೆ ಎಕ್ಸಲೆಂಟ್ ಟೇಸ್ಟ್ ಇರುತ್ತೆ. ಸೊ ಒಂದ್ಸತಿ ಈ ರೀತಿ ಸಾಂಬಾರನ್ನ ಟ್ರೈ ಮಾಡಿ, ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಬೇರೆಯವರಿಗೆ ಶೇರ್ ಮಾಡಿ. ಇದೇ ಥರ ಒಳ್ಳೆ ರೆಸಿಪೀಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.